ವೀಕ್ಷಕರೇ ನಮಸ್ಕಾರ. ನಾವು ಇವತ್ತು ಮಂಜೇಶ್ವರ ತಾಲೂಕಿನ ಶೈಕ್ಷಣಿಕವಾಗಿ ಮಂಜೇಶ್ವರ ಉಪಜಿಲ್ಲೆಯ ಶಿರಿಯ JHS ಶಿರಿಯ ಶಾಲೆಯಲ್ಲಿದ್ದೇವೆ. ವಿಶೇಷವಾಗಿ ಇವತ್ತಿನ ದಿವಸ ಈ ಶಾಲೆಯಲ್ಲಿ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾರಂಗದ ಸೃಜನೋತ್ಸವ ಜರುಗುತ್ತಾ ಇದೆ. ಮಕ್ಕಳಲ್ಲಿ ಸೂಕ್ತವಾಗಿರುವಂಥ ಸೃಜನಾತ್ಮಕವಾದ ಸಾಹಿತ್ಯ, ಅದೇ ರೀತಿ ವಿವಿಧ ಪ್ರಕಾರಗಳನ್ನು ಅಭಿವ್ಯಕ್ತಿಪಡಿಸುವಂಥ ಈ ಒಂದು ಸೃಜನೋತ್ಸವ ನಮ್ಮ ಕಲೋತ್ಸವಕ್ಕೆ ಸಮಕಾಲೀನವಾಗಿ ಜರುಗುತ್ತಾ ಇದೆ. ಬನ್ನಿ, ಈ ಶಾಲೆಯಲ್ಲಿ ನಡೆಯುತ್ತಿರುವಂಥ ಸೃಜನೋತ್ಸವ ಯಾವ ರೀತಿಯಲ್ಲಿ ವ್ಯವಸ್ಥೆಗಳಾಗಿದೆ, ಏನೇನು ಕಾರ್ಯಕ್ರಮಗಳಿವೆ, ಎಷ್ಟು ಶಾಲೆಗಳು ಪಾಲ್ಗೊಳ್ತವೆ ಅಂತೇಳುವ ಸವಿವರದ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. നിങ്ങൾ കാണാൻ പറ്റിയതിൽ വളരെയധികം സന്തോഷം. 2025 വിദ്യാരംഗ കലാസാഹിത്യ സർഗോത്സവം ഔപചാരികമായി ഉദ്ഘാടനം ചെയ്തതായി അറിയിക്കുന്നു. എന്റെ വാക്കുകൾ തീരാണ്. നന്ദി, നമസ്കാരം. ಕವಿಗಳು ಹಾಡಿದ್ದಾರೆ, ಕಲೆ ಮತ್ತು ಸಾಹಿತ್ಯ ಇದು ಮನುಷ್ಯನನ್ನ ಬೆಳೆಸುತ್ತದೆ. ಅಂತಹ ತಾಯಿಯ ಪೂಜನೀಯ ಸ್ಥಾನವನ್ನ ಕೊಟ್ಟಂತ ದೇಶ ನಮ್ಮದು, ಅದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಸಾಹಿತ್ಯ ಮತ್ತು ಕಲೆ, ಈ ಸೃಜನಶೀಲ ಅಥವಾ ನಮ್ಮಲ್ಲಿ ಒಳಗಡೆ ಇದೆ, ಅದನ್ನು ಹೊರಗೆ ತರಲಿಕ್ಕೆ ಇಂತಹ ಕಾರ್ಯಕ್ರಮಗಳ ಅಗತ್ಯ ಇದೆ. ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ವಿದ್ಯಾರಂಗ ಸಾಹಿತ್ಯೋತ್ಸವ ಶಿರಿಯ ಗೌರ್ಮೆಂಟ್ ಹೈಯರ್ ಸೆಕೆಂಡ್ರಿ ಶಾಲೆಯಲ್ಲಿ ಇಂದು ಜರುಗ್ತಾ ಇದೆ. ನಮ್ಮ ಮಂಜೇಶ್ವರ ಉಪಜಿಲ್ಲೆಯಲ್ಲಿ ಪ್ರಧಾನವಾಗಿ 4 ಮೇಳಗಳು: ವಿದ್ಯಾರಂಗ ಸಾಹಿತ್ಯೋತ್ಸವ, ಅದೇ ರೀತಿ ಉಪಜಿಲ್ಲಾ ಕ್ರೀಡೋತ್ಸವ, ಉಪಜಿಲ್ಲಾ ವಿಜ್ಞಾನೋತ್ಸವ, ಹಾಗೆ ಉಪಜಿಲ್ಲಾ ಕಲೋತ್ಸವ. ಈ 4 ಮೇಳಗಳಲ್ಲಿ ಪ್ರಧಾನವಂತ ವಿದ್ಯಾರಂಗ ಇವತ್ತು ಇಲ್ಲಿ ಜರುಗ್ತಾ ಇದೆ. ಸುಮಾರು 1.5 ಲಕ್ಷ ಬಜೆಟಿನಲ್ಲಿ ಈ ಉತ್ಸವವನ್ನು ಇವತ್ತು ಸಂಘಟಿಸಲಾಗ್ತಾ ಇದೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಸಿದ್ದಿಕ್ ಮಾಸ್ಟ್ರು, ಈ ಶಾಲೆಯ PT ಪ್ರೆಸಿಡೆಂಟ್ ಅಂತ ಶಾಫಿ ಸರ್ ಇವರ ನೇತೃತ್ವದಲ್ಲಿ ಮಂಗಲಪಾಡಿ ಗ್ರಾಮ ಪಂಚಾಯತಿನ ಸಹಕಾರದಲ್ಲಿಯೂ ಜಿಲ್ಲಾ ಪಂಚಾಯತಿನ ಸಹಕಾರದಲ್ಲಿ ಕೂಡ ಬಹಳ ಸಂಭ್ರಮದಿಂದ ಸುಮಾರು 1000ದಷ್ಟು ಮಕ್ಕಳು ಇವತ್ತಿನ ಈ ವಿದ್ಯಾರಂಗ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಪಿಂದ ಹಿಡಿದು ಹೈಸ್ಕೂಲಿನವರೆಗೆ.
ಇದರಲ್ಲಿ ಸವಿಶೇಷತೆ ಅಂದರೆ ನಮ್ಮ ಮಂಜೇಶ್ವರ ಎನ್ನುವಂಥದ್ದು ಕನ್ನಡ ಮತ್ತು ಮಲಯಾಳ ಎರಡೂ ಭಾಷೆಗಳಿಗೆ ಪ್ರಾಧಾನ್ಯ ಕೊಡುವಂಥ ಒಂದು ಉಪಜಿಲ್ಲೆ ಕೂಡ ಆದ ಕಾರಣ ಇಲ್ಲಿ ಕನ್ನಡದಲ್ಲಿ ಮತ್ತು ಮಲಯಾಳದಲ್ಲಿ ಎರಡರಲ್ಲಿ ಕೂಡ ಬೇರೆ ಬೇರೆಯಾಗಿ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದೆ. ಅಂದರೆ ಸಾಮಾನ್ಯವಾಗಿ ಕಲೋತ್ಸವದಲ್ಲಿ ಪದ್ಯ ಹಾಡುವಂಥದ್ದು, ಆಮೇಲೆ ನಾಟಕ, ಡ್ಯಾನ್ಸ್ ಎಲ್ಲ ಇದ್ದರೆ ಇಲ್ಲಿ ಕಥಾ ರಚನೆ, ಅದೇ ರೀತಿ ಕವಿತಾ ರಚನೆ, ಅದೇ ರೀತಿ ಅಭಿನಯ, ಗೀತೆ ಹೀಗಿದ್ದ ಮತ್ತು ಚಿತ್ರರಚನೆ ಇಂತಹ ಪ್ರಧಾನವಾದ ವಿಷಯಗಳು. ಮುಖ್ಯವಾಗಿ ಪುಸ್ತಕಾಸ್ವಾದನೆ, ಮಕ್ಕಳಲ್ಲಿ ಓದು ಹವ್ಯಾಸ ಬೆಳೆಸುವಂತಹ, ಅದೇ ರೀತಿ ಮಕ್ಕಳಲ್ಲಿ ಬರವಣಿಗೆಯನ್ನು ಬೆಳೆಸುವಂತಹ ಒಂದು ವಿದ್ಯಾರಂಗ ಎನ್ನುವಂಥ ಕಾರ್ಯಕ್ರಮ ಇವತ್ತು ಶಿರಿಯ ಶಾಲೆಯಲ್ಲಿ ಜರುಗ್ತಾ ಇದೆ. ಮಾತ್ರ ಅಲ್ಲ, 2013ರಲ್ಲಿ ಅಂದರೆ 12 ವರ್ಷಗಳ ಮೊದಲಾಗಿದೆ ಈ ಒಂದು ಶಿರಿಯ ಹೈಯರ್ ಸೆಕೆಂಡರಿ ಶಾಲೆ ಜರುಗಿದಂಥದ್ದು. ಈಗ 12 ವರ್ಷಗಳ ನಂತರ ಇಲ್ಲಿ ಬಹಳ ವ್ಯವಸ್ಥಿತವಾಗಿ ರುಚಿಯಾದಂಥ ಊಟ ಹಾಗೆ ಉತ್ತಮವಾದ ಭಾಗವಹಿಸಿಕೆ ಈ ಶಾಲೆಯ PTA, ಈ ಶಾಲೆಯ ಸ್ಟಾಫು, ಅದೇ ರೀತಿ ಈ ಊರಿನವರು ಎಲ್ಲರೂ ಕೂಡ ಬಹಳ ಒಂದು ಸಂಭ್ರಮದಿಂದ ಈ ಒಂದು ವಿದ್ಯಾರಂಗ ಸಾಹಿತ್ಯವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು. ಅದೇ ರೀತಿ ನಮ್ಮ ಪಾಠ ಪುಸ್ತಕದಲ್ಲಿ 4ನೇ ಕ್ಲಾಸಿನಲ್ಲಿ ಇದ್ದದ್ದಿರ್ಲಿಲ್ವ? ಯಾವುದು ಹೇಳಿದ್ದು? ಅಡುವ ಕಂದನ ತುಟಿಯು ಹವಳಾದ ಕುಡಿಯಂಗ, ಕುಡಿಹುಬ್ಬು ಬೇವಿನ ಎಸಳಂಗ, ಕುಡಿಹುಬ್ಬು ಬೇವಿನ ಎಸಳಂಗ, ಕಣ್ಣೋಟ ಶಿವನ ಅತ್ತಾರೆ ನಮ್ಮಗೂ ಮುತ್ತು ಬಾಯ್ ಬಿಟ್ಟಂತೆ, ಮತ್ತೆ ಕೋಗಿಲೆಯ ಸ್ವರದಂತೆ, ಮತ್ತೆ ಕೋಗಿಲೆಯ ಸ್ವರದಂತೆ, ಕೆಂದುಟಿಯು ಹಚ್ಚ ಹಸುರಿನ ಗಿಣಿಯಂತೆ. ನಾನು ಕಳೆದ ಕೆಲವಾರು ವರ್ಷಗಳಿಂದ ಈ ವಿದ್ಯಾರಂಗ ಅನ್ನುವಂತಹ ಈ 7 ವಿಭಾಗಗಳಲ್ಲಾಗಿ ನಡೆಯುವಂಥ, ಅಂದರೆ ಮಕ್ಕಳಲ್ಲಿ ಅಂತರ್ಗತವಾಗಿರುವ ಸುಪ್ತವಾಗಿರುವಂತಹ ಪ್ರತಿಭೆಗಳನ್ನು ಹೊರಗೆ ತೆಗೆಯುವಂಥ ಒಂದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ನಾವು. ಯಾಕಂತಂದರೆ ಮಕ್ಕಳಲ್ಲಿ ಪ್ರತಿಯೊಬ್ಬ ಮಕ್ಕಳು ಕೂಡ ಯಾವುದಾದ್ರೂ ಒಂದು ಪ್ರತಿಭೆಯನ್ನು ಹೊಂದಿರ್ತಾರೆ. ಇಲ್ಲಿ ಸಾಂಸ್ಕೃತಿಕವಾಗಿಯೂ ಮತ್ತು ಸಾಹಿತ್ಯಿಕವಾಗಿಯೂ 2 ವಿಭಾಗಗಳಲ್ಲೂ ಕೂಡ ಮಕ್ಕಳನ್ನು ಗುರುತಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಈ ವಿದ್ಯಾರಂಗ ಅನ್ನುವಂತಹ ಒಂದು ರಾಜ್ಯ ಮಟ್ಟದ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಇತ್ತೀಚೆಗೆ ಅದು ಬೆಳೆದು ಬಂದದ್ದು, ನಮ್ಮ ಕಾಲಘಟ್ಟದಲ್ಲಿ ಇದು ಇರಲಿಲ್ಲ. ಹಾಗಾಗಿ ಈಗಿನ ಮಕ್ಕಳಿಗೆ ಇಂತಹ ತುಂಬ ಅವಕಾಶಗಳು ಲಭಿಸ್ತಾ ಉಂಟು. ನಿಜಕ್ಕೂ ಈಗಿನ ಮಕ್ಕಳು ತುಂಬ ಭಾಗ್ಯವಂತರಂತ ಹೇಳ್ಬೋದು. ಇದು ಕೇವಲ ಒಂದು ಸ್ಪರ್ಧೆ ಅಲ್ಲ, ಸ್ಪರ್ಧೆಯಲ್ಲದ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡ್ತೇವೆ. ಅದು ಶಾಲಾ ಮಟ್ಟದಲ್ಲಿ ನಡೀತದೆ, ಉಪಜಿಲ್ಲಾ ಮಟ್ಟದಲ್ಲಿ ನಡೀತದೆ, ಜಿಲ್ಲಾ ಮಟ್ಟದಲ್ಲಿ ನಡೀತದೆ, ಆಮೇಲೆ ರಾಜ್ಯ ಮಟ್ಟದಲ್ಲಿ. ಕನ್ನಡ ವಿದ್ಯಾರ್ಥಿಗಳಿಗಾಗುವಾಗ ಅದು ಜಿಲ್ಲಾ ಮಟ್ಟಕ್ಕೆ ಅದು ಸೀಮಿತಗೊಳಿಸಲ್ಪಟ್ಟಿದೆ. ಯಾಕಂದರೆ ನಮ್ಮ ಕಾಸರಗೋಡು ಜಿಲ್ಲೆ ಮಾತ್ರ ಕನ್ನಡವನ್ನು ಹೊಂದಿದ ಒಂದು ಜಿಲ್ಲೆ ಆದ ಕಾರಣ ಹಾಗಾಗಿ ಜಿಲ್ಲಾ ಮಟ್ಟದವರೆಗೆ ಕನ್ನಡ ಮಕ್ಕಳಿಗೆ ಹೋಗುವುದಕ್ಕಾಗ್ತದೆ. ಅದು ಕವಿತಾ ರಚನೆ ಆಗಿರ್ಬೋದು, ಕಥಾ ರಚನೆ ಆಗಿರ್ಬೋದು, ಚಿತ್ರರಚನೆ ಆಗಿರ್ಬೋದು, ಅಭಿನಯ ಆಗಿರ್ಬೋದು, ಪುಸ್ತಕಾಸ್ವಾದನೆ ಆಗಿರ್ಬೋದು, ಹೀಗೆ 7 ಪ್ರಕಾರ ಅಥವಾ ವಿಭಾಗಗಳಲ್ಲಾಗಿ ವಿದ್ಯಾರ್ಥಿಗಳಿಗೆ ನಾವೊಂದು ತರಬೇತಿಯನ್ನು ಕೊಡುವ ಮೂಲಕ ಅವರಿಗೆ ನಾವು ಮತ್ತೆ ಅವನ್ನು ಬೆಳೆಸುವಂಥ ಒಂದು ಕೆಲಸವನ್ನು ಈ ವಿದ್ಯಾರಂಗ ಅನ್ನುವಂಥದ್ದು ಮಾಡುತ್ತೆ. ಮತ್ತು ಇಲ್ಲಿ ಬಂದು ತುಂಬ ವಿಷಯವನ್ನು ಕಲಿತೆ ಅವರು ಹೇಗೆ ಬರೆಯುವುದೆಂದು ಹೇಳಿಕೊಟ್ಟಿದ್ದಾರೆ. ಅದು ಹೇಗೆ ಸ್ಟಾರ್ಟಿಂಗ್ ಮಾಡಬೇಕು, ಅದರಲ್ಲಿ ಕತೆ ವಿಷಯ ಹೇಗಿರಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ನಾನು ಪುಸ್ತಕ ಆಸ್ವಾದನ ಟಿಪ್ಪಣಿ, ನನಗೆ ತುಂಬ ಖುಷಿಯಾಯಿತು. ಈಗ ಭಯ ಆಗ್ತಾ ಇದೆ ಉಪಜಿಲ್ಲಾ ಮಟ್ಟದ್ದು, ಹಾಗೂ ನನಗೆ ಸುಲಭ ಇತ್ತು ಬರೀಲಿಕ್ಕೆ, ಹಾಗೂ ತುಂಬ ಇಷ್ಟ ಆಯಿತು ನನಗೆ ಪದ್ಯವು ಎಲ್ಲ.
ನನಗೆ ತುಂಬ ಖುಷಿಯಾಯಿತು ಇಲ್ಲಿ ಆಹಾರ ಮತ್ತು ಇಲ್ಲಿಯ ಟೀಚರ್ಸ್ನವರ ನಡವಳಿಕೆ ಮತ್ತು ನನಗೆ ತುಂಬ ಸ್ನೇಹಿತರು ಕೂಡ ಇಲ್ಲಿ ಸಿಕ್ಕಿದ್ರು. ಒಳ್ಳೆ ಇತ್ತು ನನಗೆ. ಮತ್ತು ಹೇಗೆಲ್ಲ ಮಾಡಬೇಕಂತೆಲ್ಲ ಹೇಳಿ ಕೊಡ್ತಾರೆ ಇಲ್ಲಿ. ಇದಕ್ಕಿಂತ ಮುಂಚೆ ತುಂಬ ಸತಿ ಭಾಗವಹಿಸಿದ್ದೇನೆ ಪುಸ್ತಕಾಸ್ವಾದನದಲ್ಲಿ. ಅದರಲ್ಲಿ ಹೇಗೆ ಯಾವೆಲ್ಲ ಅಂಶಗಳಿರಬೇಕು, ಹೇಗೆಲ್ಲ ಬರಿಬೇಕು ಎಲ್ಲ ಹೇಳಿಕೊಟ್ಟಿದ್ದಾರೆ. മഞ്ചേശ്വരം സബ് ജില്ലാ വിദ്യാരംഗ സർഗോത്സവം GHS സിറിയയിൽ വെച്ച് നടത്തണമെന്ന് എയും കാര്യങ്ങൾ അവരൊക്കെ നമ്മളോട് പറഞ്ഞപ്പോൾ വളരെ സന്തോഷത്തോടു കൂടിയാണ് ഇവിടുത്തെ PTA-യും അധ്യാപകരും അതുപോലെ തന്നെ നാട്ടുകാരൊക്കെ സ്വാഗതം ചെയ്തത്. കഴിവിൻ്റെ പരമാവധി ഇവർക്ക് വേണ്ട അക്കോമഡേഷനും അതുപോലെ തന്നെ ഫുഡും കാര്യങ്ങളൊക്കെ വേണ്ട ഒത്താശകളൊക്കെ ഞങ്ങൾ കഴിവിൻ്റെ പരമാവധി ചെയ്തു കൊടുത്തിട്ടുണ്ട്. നമ്മുടെ ഇതിന് വേണ്ടിയ ട്രോഫികളും അതുപോലെ തന്നെ ഫുഡ് കാര്യങ്ങളൊക്കെ ഞങ്ങൾ ഓൾഡ് സ്റ്റുഡൻസിനോട് സംസാരിച്ചപ്പോൾ ഇവിടെ നല്ല ഒരു കെട്ടുറപ്പുള്ള ഒരു സംഘടന ഓൾഡ് സ്റ്റുഡൻസ് ഇവിടെ ഉണ്ട്. അവരോട് നമ്മൾ ചോദിച്ചപ്പോൾ അവർ പറഞ്ഞത് ഫുഡിൻ്റെ കാര്യം ഞങ്ങൾ ഏറ്റെടുത്തോളാം എന്നാണ്. ഇവിടുത്തെ നമ്മുടെ വാർഡ് മെമ്പറും PTA വൈസ് പ്രസിഡൻറ്റും ബി ഫാത്തിമ അബൂബക്കർ എന്ന് പറയുന്ന ഈ സ്കൂളിൻ്റെ ഒരു നടുംതൂണ് തന്നെ എന്ന് തന്നെ പറയാം. അവർ ട്രോഫിയുടെ കാര്യം പറഞ്ഞപ്പോൾ അത് ഞാനാക്കി കൊണ്ടുവരാമെന്ന് പറഞ്ഞു. ബാക്കിയുള്ള കാര്യങ്ങളൊക്കെ നാട്ടുകാരുടെ സഹകരണത്തോടു കൂടെ സ്കൂളിലേക്ക് ഒരു ഫണ്ട് വേണമെന്ന് ചോദിച്ചപ്പോൾ വളരെ സന്തോഷത്തോടു കൂടെ തരുന്ന ആൾക്കാരാണ് നമുക്കുള്ളത്. അതാണ് നമ്മുടെ ഇതുവരെയുള്ള ഞങ്ങൾ ഷിറിയ സ്കൂളിൻ്റെ വിജയം. അങ്ങനെയാണ് ഞങ്ങൾ കണക്കാക്കുന്നത്. മഞ്ചേശ്വരം ഉപജില്ല വിദ്യാരംഗം പരിപാടിയാണ് ഇന്നിവിടെ നടന്നു വരുന്നത്. വളരെ നല്ല രീതിയിൽ ഈ പരിപാടി ഇവിടെ സംഘടിപ്പിക്കാൻ വേണ്ടിയിട്ട് ഇതിൻ്റെ സംഘാടകർക്ക് കഴിഞ്ഞിട്ടുണ്ട്. അപ്പോൾ നമ്മളൊക്കെ രാവിലെ കുട്ടികളെയും കൊണ്ട് ഇവിടെ വന്നതാണ്. അപ്പോൾ നല്ല രീതിയിൽ സാധാരണ രീതിയിൽ നിന്നും വ്യത്യസ്തമായിട്ട് ഒരു നല്ല ഐക്യത്തോടു കൂടി ഈ പരിപാടി സംഘടിപ്പിച്ച് വിജയിപ്പിക്കാൻ വേണ്ടി ഇവിടുത്തെ സ്കൂളിലും ഇതിൻ്റെ നാട്ടുകാർക്കും ജനപ്രതിനിധികൾക്കും രാഷ്ട്രീയക്കാർക്കും എല്ലാവരും ഇടപെട്ടിട്ട് നല്ല രീതിയിൽ സംഘടിപ്പിച്ചിട്ടുണ്ട് എന്നാണ് പറയാനുള്ളത്. ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿಕೆಯ ಮಂಜೇಶ್ವರ ಉಪಜಿಲ್ಲಾ ಸೃಜನೋತ್ಸವ ಇಲ್ಲಿ ಶಿರಿಯ ಶಾಲೆಯಲ್ಲಿ ನಡೆಯುತ್ತಾ ಇದೆ. ಮಂಜೇಶ್ವರ ಉಪಜಿಲ್ಲೆಯ ಸುಮಾರು 100ರಷ್ಟು ಶಾಲೆಯ 1300ರಷ್ಟು ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಇಲ್ಲಿ ಕಮ್ಮಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಕ್ಕಳಲ್ಲಿರುವ ಸೃಜನಾತ್ಮಕ ಚಟುವಟಿಕೆಗಳನ್ನು ಪರಿಪೋಷಿಸುವುದಕ್ಕಿರುವಂತಹ ಒಂದು ಕೇರಳದ ಶಾಲೆಗಳಲ್ಲಿ ಪ್ರತಿ ಶಾಲೆಯಲ್ಲಿಯೂ ಇರುವ ಒಂದು ಕ್ಲಬ್ ಆಗಿದೆ ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿಕೆ. ಅದರ ವಿವಿಧ ಚಟುವಟಿಕೆಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಈ ಸೃಜನೋತ್ಸವ. ಇಲ್ಲಿ ಈ ಸೃಜನೋತ್ಸವದಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳು ಅತ್ಯಂತ ಪ್ರತಿಭೆಗಳಾಗಿದ್ದಾರೆ. ಇಲ್ಲಿಂದ ಆಯ್ಕೆಗೊಳ್ಳುವ ಪ್ರತಿ ವಿಭಾಗದಿಂದ ಆಯ್ಕೆಗೊಳ್ಳುವ 2 ಮಕ್ಕಳು ಜಿಲ್ಲಾ ಮಟ್ಟದ ಸೃಜನೋತ್ಸವ ನಡೆಯುತ್ತದೆ, ಅದರಲ್ಲಿ ಭಾಗವಹಿಸ್ತಾರೆ. ಮತ್ತು ನಮ್ಮ ಸಾಹಿತ್ಯ ಕ್ಷೇತ್ರ ಮತ್ತು ಕಲಾಕ್ಷೇತ್ರವನ್ನು ಮಕ್ಕಳ ಮೂಲಕ ಬೆಳೆಸುವ ಉದ್ದೇಶ ಅಡಗಿದೆ ಈ ಸೃಜನೋತ್ಸವದಲ್ಲಿ. ಇದಕ್ಕೆ ಸಹಕರಿಸಿದಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಅದೇ ರೀತಿ ಈ ಶಾಲೆಯ PTA ಮತ್ತು ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೂ ಉಪಜಿಲ್ಲಾ ಕನ್ವೀನರ್ ಎಂಬ ನೆಲೆಯಲ್ಲಿ
ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಇವಿಷ್ಟು ಹಿರಿಯ ಶಾಲೆಯ ಸೃಜನೋತ್ಸವದ ವಿಶೇಷತೆಗಳು. ಕ್ಯಾಮರಾ ಪರ್ಸನ್ ನಿಶಾಂತ್ ನಿರ್ಚಲ್ ಜೊತೆ ನಾನು ಜಯಮಣಿ ಎಂಪರೆ, ವಿಶೇಷ ಚಾನೆಲ್.